ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾಳೆ ಶನಿ ಜಯಂತಿ ಆಚರಣೆಯನ್ನು ಎಲ್ಲರೂ ಕೂಡ ಮಾಡ್ಕೋಬೇಕು. ಮತ್ತು ಭಾನುವಾರದಿಂದ ಅಧಿಕ ಮಾಸ ಶುರು ಆಗ್ತಾ ಇದೆ. 3 ವರ್ಷಕ್ಕೆ ಒಂದ್ಸಲಿ ಬರುವಂಥ ಅಧಿಕ ಮಾಸ ಇದು. ಈ ಸಲ ಬಂದಿರೋವಂಥದ್ದು ಜ್ಯೇಷ್ಠ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ನಾವು ಯಾವುದೇ ಪೂಜೆ, ವ್ರತ, ಪುನಸ್ಕಾರ, ದಾನ, ಧರ್ಮ ಇದೆಲ್ಲನೂ ಕೂಡ ಮಾಡಿದ್ರೂ ಕೂಡ ಅಧಿಕ ಫಲವನ್ನು ಪಡ್ಕೋಬೋದು. ಅದೇ ರೀತಿಯೇ ಈ ಅಧಿಕ ಮಾಸದಲ್ಲಿ ವಿಶೇಷ ಫಲವನ್ನು ಪಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ಯಾವ ದೇವರ ಆರಾಧನೆ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ವಿಶೇಷ ಫಲ ಬೇಕು ಅಂತ ಅಂದರೆ ನಾವು ವೆಂಕಟೇಶ ದೇವರ ಆರಾಧನೆ ಮಾಡಲೇಬೇಕು. ಪ್ರತಿದಿನ ವೆಂಕಟೇಶ ದೇವರು, ಪದ್ಮಾವತಿ ದೇವಿ ಇರುವಂಥ ಫೋಟೋನ ಒರೆಸ್ಕೋಬೇಕು. ಮತ್ತು ಕಲ್ಯಾಣೋತ್ಸವ ಫೋಟೋ ಇದ್ರೂ ನಡೆಯುತ್ತೆ, ಅಥವಾ ಪದ್ಮಾವತಿ ವೆಂಕಟೇಶ ದೇವರು ಇರುವಂಥ ಫೋಟೋ ಆಗಿರ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಅಂಥ ಫೋಟೋ ಇಲ್ಲ ಅಂತ ಅಂದರೆ ದಯವಿಟ್ಟು ತೊಗೊಂಡು ಬನ್ನಿ. ಇನ್ನೂ ಸಮಯ ಇದೆ, ಆದಷ್ಟು ಬೇಗ ನೀವು ಫೋಟೋನ ತೊಗೊಂಡು ಬನ್ನಿ. ಶ್ರೀನಿವಾಸ ಮತ್ತು ಪದ್ಮಾವತಿ ಫೋಟೋ ಮನೆಯಲ್ಲಿ ಇರಲೇಬೇಕು. ನಿಮಗೆ ಸಾಧ್ಯ ಆದರೆ ಕಲ್ಯಾಣೋತ್ಸವದ ಫೋಟೋ ಸಿಕ್ಕರೆ ತಗೊಳ್ಳಿ. ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಕಟ್ಔಟ್ ಹಾಕಿಸ್ಕೋಬೋದು. ಹಾಗಾಗಿ ಈ ರೀತಿ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿ ಇರುವಂಥ ಫೋಟೋನ ನೀವು ತೊಗೊಂಡು ಬಂದು ಪ್ರತಿನಿತ್ಯ ಫೋಟೋ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಪದ್ಮಾವತಿ ದೇವಿಗೆ ಹಚ್ಚಬೇಕು. 33 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 33 ಗೆಜ್ಜೆ ಇರುವಂಥ ವಸ್ತ್ರವನ್ನು ಏರಿಸಬೇಕು. 2 ಎಳೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಪೂಜೆಯನ್ನು ಮಾಡ್ಕೊಳ್ಬೇಕು. ತುಪ್ಪದ ದೀಪವನ್ನು ಹಚ್ಚಬೇಕು. ಪೂಜೆ ಮಾಡಿಕೊಂಡು ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಎಂಥದ್ದೇ ಭಯ ಇರಲಿ ಪರಿಹಾರ ಆಗುತ್ತೆ. ಭೂತ ಪ್ರೇತಗಳ ಭಯ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ಮತ್ತು ಸಂತಾನ ಭಾಗ್ಯ ಕೂಡ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆ ಪ್ರಾಪ್ತಿ ಆಗುತ್ತೆ. ಸುಖ ಸಮೃದ್ಧಿ ಎಲ್ಲವನ್ನು ಕೊಡುವಂಥ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿ. ಹಂಗಾಗಿ ಪ್ರತಿನಿತ್ಯ ಈ ಅಧಿಕ ಮಾಸದಲ್ಲಿ ಈ ಒಂದು ಪೂಜೆಯನ್ನು ಮಾಡಿಕೊಂಡು ನಿಮಗೆ ಹೇಗೆ ಬರುತ್ತೋ ಹಾಗೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಡಿ. ಪೂಜೆ ಆದ ತಕ್ಷಣ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೆದರ್ಕೊಳ್ಳುವಂಥ ಅವಶ್ಯಕತೆ ಅಂತೂ ಏನೂ ಇಲ್ಲ. ಸಂಕಲ್ಪ ಅಂತೂ ನಿಮ್ಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದೇ ಪ್ರಕಾರವಾಗಿ ನೀವು ಯಾವ ಪೂಜೆ ಮಾಡ್ತೀರೋ ಆ ಪೂಜೆ ಹೆಸರನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ. ಮತ್ತು ಪದ್ಮಾವತಿ ದೇವಿಯ ಪೂಜೆ ಈ ಅಧಿಕ ಮಾಸದಲ್ಲಿ ವಿಶೇಷ ಫಲವನ್ನು ತಂದುಕೊಡುತ್ತೆ. ಈ ಒಂದು ದಿನಗಳಲ್ಲಿ ಪದ್ಮಾವತಿ ಪೂಜೆ ಮಾಡ್ಕೋಬೋದು. ಬರೀ ಪದ್ಮಾವತಿ ದೇವಿ ಪೂಜೆ ಮಾಡಿಕೊಂಡ್ರೆ ಫಲ ಸಿಗೋದಿಲ್ಲ. ಶ್ರೀನಿವಾಸ ದೇವರ ಜೊತೆಗೆ ಪದ್ಮಾವತಿ ದೇವಿಯ ಪೂಜೆನ ಮಾಡ್ಕೋಬೇಕು. ಹಾಗಾಗಿ ಮೊದಲು ಶ್ರೀನಿವಾಸ ದೇವರ ಪೂಜೆ ಆದಮೇಲೆ ಪದ್ಮಾವತಿ ದೇವಿಯನ್ನು ಆರಾಧನೆ ಮಾಡ್ಕೋಬೇಕು. ನಂತರ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ನಂತರ ಪದ್ಮಾವತಿ ದೇವಿಯ ಸ್ತೋತ್ರವನ್ನು ಹೇಳ್ಕೋಬೇಕು. ಸಮಯ ಇದೆ, ಆರಾಮ್ಸೆ ಮನೆಯಲ್ಲೇ ಇರ್ತೀವಿ ನಾವು ಅಂತ ಅಂದರೆ ಬೆಳಗ್ಗೆ ಕೂಡ ಮತ್ತು ಸಂಜೆ ಕೂಡ ನೀವು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಕೋಬೋದು. ದೀಪ ಹಚ್ಚಿಟ್ಬಿಟ್ಟು ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಬೆಳಗ್ಗೆ ಆಗಿಲ್ಲ ಅಂತ ಅಂದರೆ ಸಂಜೆ ಕೂಡ ಈ ಸ್ತೋತ್ರವನ್ನು ಹೇಳ್ಕೋಬೋದು. ಮೊದಲು ಶ್ರೀನಿವಾಸ ದೇವರ ಪೂಜೆ ಮಾಡಿಕೊಂಡು ನಂತರ ಪದ್ಮಾವತಿ ದೇವಿ ಪೂಜೆಯನ್ನು ಮಾಡ್ಕೋಬೇಕು. ನಿಮ್ಮ ಇಷ್ಟಾರ್ಥಗಳು ಎಲ್ಲನೂ ಕೂಡ ಸಿದ್ಧಿ ಆಗುತ್ತೆ. ನಿಮಗೆ ಸಾಧ್ಯ ಇದೆ ಅಂತ ಅಂದರೆ 33 ಅಷ್ಟೋತ್ತರ ಹೇಳ್ಕೊಂಡು 33 ಹೂವನ್ನು ಅರ್ಚನೆ ಮಾಡಿಕೊಂಡು ಶ್ರೀನಿವಾಸ ದೇವರಿಗೆ ನಂತರ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡ್ಕೊಳ್ಳಿ. ಕೊನೆಯದಾಗಿ ಆರತಿ ಮಾಡಬೇಕು. ನೀವು 33 ಬತ್ತಿದು ಆರತಿ ಮಾಡ್ತೀವಿ ಅಂತ ಅಂದರೆ ಒಂದೊಂದು ನೀಲಾಂಜನದಲ್ಲಿ ಒಂದೊಂದೇ ಬತ್ತಿ ಇಟ್ಬಿಟ್ಟು ಆರತಿ ಮಾಡ್ಕೋಬೋದು. ಒಂದು ನೀಲಾಂಜನದಲ್ಲಿ ಒಂದು ಬತ್ತಿ, ಇನ್ನೊಂದು ನೀಲಾಂಜನದಲ್ಲಿ ಇನ್ನೊಂದು ಬತ್ತಿ, ಆ ರೀತಿ. ಯಾಕಂದರೆ ಅದು 33 ಎಳೆಯಿಂದ ಮಾಡ್ಕೊಂಡಿರುವಂಥ ಬತ್ತಿ ಆದ ಕಾರಣ 33 ದೀಪ ಹಚ್ಚಿದಷ್ಟೇ ಫಲ ನಮಗೆ ಸಿಗುತ್ತೆ. ಒಂದೊಂದೇ ಬತ್ತಿ ಕೂಡ ಇಡ್ಬೋದು. ನೀವು ಹೂ ಬತ್ತಿನ ಬಳಸ್ತೀವಿ, ಆರತಿ ಮಾಡ್ತೀವಿ ಅಂತ ಅಂದರೆ ಜೋಡಿ ಬತ್ತಿಯನ್ನು ಹಾಕಬೇಕು. ಈ ರೀತಿ ದಿನನಿತ್ಯ ಶ್ರೀನಿವಾಸ ದೇವರ ಪದ್ಮಾವತಿ ದೇವಿಯ ಪೂಜೆನ ಮಾಡ್ಕೋಬೇಕು. ವೆಂಕಟೇಶ ಸ್ತೋತ್ರವನ್ನು ದಿನನಿತ್ಯ ಹೇಳ್ಕೋಬೇಕು. ಇದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ. ಈ ಸ್ತೋತ್ರ ನಿಮಗೆ ಸಾಧ್ಯ ಆದರೆ ಅಧಿಕ ಮಾಸದಲ್ಲಿ 33 ಸಾರಿ ಹೇಳ್ಕೋಬೇಕು. ಇಲ್ಲ ನಮಗೆ ಆಗೋದಿಲ್ಲ ಅಂತ ಅನ್ನೋರು ಒಂದ್ಸಲಿ ಹೇಳ್ಕೊಂಡ್ರು ಕೂಡ ಸಾಕು. ಈ ಸ್ತೋತ್ರನ ದಿನನಿತ್ಯವಾಗಿ ಹೇಳ್ಕೊಳ್ತಾ ಬನ್ನಿ. ಎಂಥದ್ದೇ ಕಷ್ಟ ಇರಲಿ ಪರಿಹಾರ ಆಗುತ್ತೆ. ಅಧಿಕ ಮಾಸದಲ್ಲಿ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ
ಪದ್ಮಾವತಿ ದೇವಿಯ ಆರಾಧನೆ. ಶ್ರೀನಿವಾಸ ದೇವರು ಮತ್ತೆ ಪದ್ಮಾವತಿ ದೇವಿಯ ಪೂಜೆನ ಮಾಡ್ಕೊಳ್ಳೋದ್ರಿಂದ ಅನಂತ ಸೌಭಾಗ್ಯ ಲಭಿಸುತ್ತೆ ಅಂತ. ಇದರ ಜೊತೆಗೆ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಕೂಡ ಹೇಳ್ಕೊಳ್ಳಿ. ಪದ್ಮಾವತಿ ಅಮ್ಮನವರ ಸ್ತೋತ್ರವನ್ನು ಈಗಾಗಲೇ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಇನ್ನು ವಿಶೇಷ ಫಲ ಕೊಡುವಂಥ ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.